ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಯಾರಾದರೂ ಒಂದು ಸಣ್ಣ ವ್ಯಾಪಾರ ಮಾಡೋಂಥವ್ರು, ಬಿಸ್ನೆಸ್ ಮಾಡೋಂಥವ್ರು ಒಂದು ಮೊಬೈಲ್ ಕ್ಯಾಂಟೀನ್ ಬೇಕು ಅಂದರೆ ಹೋಟ್ಲ್ ಓಪನ್ ಮಾಡ್ಕೊಳ್ಳೋಕ್ಕೆ ನೋಡಿ, ಒಂದು ಟಾಟಾ ಎಸಿಯಲ್ಲಿ ಮೊಬೈಲ್ ಕ್ಯಾಂಟೀನ್ ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ನಿಮಗೆ ನಂಬರ್ ಸಹ ಸಿಗುತ್ತೆ ಡಿಸ್ಪ್ಲೇ ಮೇಲೆ, ಡೈರೆಕ್ಟಾಗಿ ಓನರ್ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು, ಆದಷ್ಟು ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಹೋಟ್ಲು ಬಿಸ್ನೆಸ್ ಮಾಡೋಂಥವ್ರಿಗೆ ಅವರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಮದು ಯಾವುದಾದ್ರು ಗಾಡಿ ಸೇಲ್ಗಿದ್ರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೀವು ನಿಮ್ಮ ಗಾಡಿಗಳನ್ನ ಸೇಲ್ ಮಾಡಿಸ್ಕೊಬೋದು ವೀಕ್ಷಕರೇ. ಯಾವ ಥರದ ಕಮಿಷನ್ ಕೂಡ ಇರೋದಿಲ್ಲ. ನಿಮ್ಮದು ಯಾವುದೇ ಗಾಡಿ ಆಗಿರಲಿ, ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ, ಅಂದರೆ ಈ ನಂಬರಿಗೆ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಜಸ್ಟ್ ಫೋಟೋಸು ಮತ್ತು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋಕೆ ಹೋಗಬೇಡಿ. ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಮಾಹಿತಿ ಕೊಟ್ಟಿರ್ತೀರೋ ಮತ್ತು ನೀವೇನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀರೋ ಅದನ್ನೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅಂತರೋ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕಾಲ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಇದು ಓನರ್ ನಂಬರ್ ಅಂದ್ಕೊಂಡು ಈ ನಂಬರಿಗೆ ಕರೆ ಮಾಡಿಬಿಡಿ ವೀಕ್ಷಕರೇ. ಯಾಕಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಅದೇ ಥರ ಮಾಡ್ತಿದ್ದಾರೆ, ಹಾಗಾಗಿ ಹೇಳ್ತಿದ್ದೀನಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಮಾತ್ರ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ. ಇದು ಮತ್ತು ನಿಮಗೆ ಓನರ್ ನಂಬರ್ ಬೇಕಂದರೆ ವಿಡಿಯೋ ನೋಡಿ ಪೂರ್ತಿ ನಿಮಗೆ ಓನರ್ ನಂಬರ್ ಸಹ ಹಾಕಿರ್ತೇನೆ, ನಿಮಗೆ ಓನರ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಈ ಗಾಡಿ ಓನರ್ ತಿಳಿಸಿದ್ದಾರೆ. ಅದು ಏನೋ ಎತ್ತ ಅಂತ ಹೇಳ್ಬಿಟ್ಟು ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಡೀಟೇಲ್ಸ್ ಸಿಗುತ್ತೆ. ನಂಬರ್ ಸಹ ಹಾಕಿರ್ತೀನಿ ಡಿಸ್ಪ್ಲೇ ಮೇಲೆ, ನೀವು ಓನರ್ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಟಾಟಾ ಎಸಿ ಎಲ್ಲ ಮೊಬೈಲ್ ಕ್ಯಾಂಟೀನ್? ಹ್ಞೂ ಸರ್. ಓಕೆ, ಮಾಡಲ್ ಅದು? ಮಾಡಲ್ 2010 ಸರ್ ಅದು ಮಾಡಲ್. ಹಾಂ. ಓನರು? ಓನರ್ ಸೆಕೆಂಡ್ ಓನರ್ ಸರ್. ಇನ್ನೂ ನನ್ನ ಹೆಸರೇ ಆಗಿಲ್ಲ ರೀ ಸರ್ ಅದು. ಅಂದರೆ ನೀವು ಸೆಕೆಂಡ್ ಓನರಲ್ಲಿ ತೊಗೊಂಡಿದ್ದೀರಾ? ತರ್ಡ್ ಓನರ್ ಗಾಬಕಾಯ್ತು, ಇನ್ನೂ ಆಗಿಲ್ಲ? ಇನ್ನೂ ಆಗಿಲ್ಲ ಸರ್. ಅಂದ್ರೆ ನಾನು ತೊಗೊಂಡಿರೋದು ಸೆಕೆಂಡ್ ಓನರ್ ರೀ ಈಗ. ಹಾಂ. ಈಗ ತೊಗೊಂಡ್ರೆ ಥರ್ಡ್ ಓನರ್ ರೀ. ಈಗ ತೊಗೊಂಡು ನಾನು ಒಂದು 15 ದಿನ ಆಯ್ತು ರೀ ಸರ್. ಅಷ್ಟೇನಾ? ಹ್ಞೂ ರೀ. ಅಂದ್ರೆ ನನಗೆ ಆರಾಮಿಲ್ದಂಗೆ ಆಯ್ತು ರೀ, ಹಾಂ. ಅದಕ್ಕೆ ಕೊಡಕತ್ತೀನಿ. ಸರಿ. ಗಾಡಿ ಎಷ್ಟು ಹೊಡಿದೆ ಅದು? ಗಾಡಿ ಅದು 80,000 ಓಡಿರ್ಬೇಕು ಸರ್ ಅದು. ಅಂದರೆ ಸ್ಟಾರ್ಟಿಂಗಿಂದ ಮೊಬೈಲ್ ಕ್ಯಾಂಟೀನ್ ಅಂತ ಅದು ಏನಾದರೂ ಗೂಡ್ಸ್ ಗಾಡಿ ತಗೊಂಡು? ಇಲ್ಲ, ಸ್ಟಾರ್ಟಿಂಗ್ ಅವರು ಓನರ್ ಮನೆಗೆ ಇಟ್ಕೊಂಡಿದ್ರಿ ಅವರು. ಅದು ಕಲ್ಗಟ್ಟಿಗಿದ್ರೆ ಸರ್ ಗಾಡಿ. ಹಾಂ. ಹುಬ್ಳಿ ಹತ್ರ ಕಲ್ಗಟ್ಟಿಗಿದ್ದು. ಅವರು ಮನೆಗೆ ಇವು ಏನಾರ ಮಾಲಿಗೆ ಏನಾರ ಇದ್ರೆ ಹಾಂ. ಅದಕ್ಕೆ ಇಟ್ಕೊಂಡಿದ್ರಿ. ನಾನು ಮಾಡಿಸಿದ್ರಿ ಮತ್ತೆ ಒಳ್ಳೆದನ್ನ. ನೀವು ತಗೊಂಡು ಮಾಡಿಸಿದ್ರ? ಹ್ಞೂ ಸರ್. ರಾಣೆಬೆನ್ನೂರಿಗೆ ಹೋಗಿ ನಾವು ತೊಗೊಂಡು ಮಾಡ್ಸ್ಕೊಂಬಂದು ಸರ್ ಅದನ್ನ. ಎಷ್ಟಾಯ್ತು ಸರ್ ಅದು? ಅದೆಲ್ಲ ಸೇರಿ 75,000 ಆಗಿದೆ ಸರ್. ಅದು ಹಿಂದೆ ಬಾಡಿ ಕಟ್ಸೋದು ಎಲ್ಲ. ಓಕೆ. ಟೈರ್ ಎಲ್ಲ ಚೆನ್ನಾಗಿದಾವ? ಈ ಹಿಂದಲು 2 ಹೊಸ ಅದಾವೆ ಸರ್, ಮುಂದಲು 80% ಅದಾವೆ ಸರ್. 80% ಇದಾವ? ಹ್ಞೂ ಸರ್. ಓಕೆ. FC ಇನ್ಸೂರೆನ್ಸ್ ಎಲ್ಲ ಕ್ಲಿಯರ್ ಅದ ನೋಡಿ ಸರ್. ಹೊಗಿ ಪರ್ಪರ್ಲಿನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಅದಾವೆ ಸರ್. ಎಲ್ಲ ರನ್ನಿಂಗ್ ಇದಾವೆ? ಎಲ್ಲ ರನ್ನಿಂಗ್ ಅದಾವೆ ಸರ್. ಲೋನ್ ಗೀನ್ ಏನಿಲ್ಲ ಸರ್. ಗಾಡಿ ಕಂಡೀಷನು ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಓಕೆ. ಅದು ಮೊಬೈಲ್ ಗಾಡಿ ಒಂದೇನಾ ಅಥವಾ ಕ್ಯಾಂಟೀನ್ಗೆ ಏನಾದರೂ ಮೆಟೀರಿಯಲ್ಸ್ ಎಲ್ಲ ಕೊಡ್ತಾರೆ ಹೆಂಗೆ ಅದು? ಏನು ರೀ ಸರ್? ಇವಾಗ ಮೊಬೈಲ್ ಕ್ಯಾಂಟೀನ್ ಇದೆಯಲ್ಲ ಟಾಟಾ ಎಸಿ, ಹ್ಞೂ ಸರ್. ಗಾಡಿ ಒಂದೇನಾ ಅಥವಾ ಜೊತೆಗೆ ಏನಾದರೂ ಐಟಮ್ಸ್ ಕೊಡ್ತೀರಾ ಅಂತ ಕೇಳಿದೆ. ಇಲ್ಲ ರೀ ಸರ್, ಐಟಮ್ಸ್ ಏನಂದ್ರೆ ಅವು ಎಲ್ಲ ಕಾಸ್ಟ್ಲಿ ಅದಾವೆ ರೀ. ಮೊನ್ನೆ ಬರೀ ಒಂದು 2 ಡಬ್ರಿ ತೊಗೊಂಡಿದ್ದಕ್ಕೆ 1500 ರೂಪಾಯಿ ಆಗೈತೆ ರೀ. ಸ್ಟೀಲಿನ 2 ಬರೀ ಡಬ್ರಿ ತೊಗೊಂಡಿದ್ದಕ್ಕೆ. ಓಕೆ. ಅಂದರೆ ನೀವು ಗಾಡಿ ಒಂದೇ ಕೊಡೋದು? ಸರ್ ಸಾಮಾನು ಅಲ್ಲ, ಗಾಡಿ ಒಂದೇ ಕೊಡೋದು ನೀವು? ಗಾಡಿ ಒಂದು ಅಲ್ರಿ. ಬೇಕಾದ್ರೆ ಅದು ಅವರು ರೇಟ್ ಮಾತಾಡ್ತೀನಿ ಅಂದ್ರೆ ಮತ್ತು ಅವ್ರು ಸಾಮಾನು ಎಲ್ಲ ಸೇರೇ ಕೊಡ್ತೀವಿ ಸರ್. ಮತ್ತು ರೇಟ್ ನೋಡಿ ಮಾತಾಡಿದ್ರಿ ಸರ್, ಅವನು ಕೊಟ್ಬಿಡ್ತೀನಿ ರೀ. ಯಾಕಂದರೆ ಈಗ ಹೊಸ್ದಾಗಿ ಯಾರಾದರೂ ಮಾಡ್ಬೇಕಂತ ಆಸಕ್ತಿ ಇರೋರು, ಹ್ಞೂ ಸರ್, ಮೆಟೀರಿಯಲ್ಸ್ ಗಾಡಿ ಎಲ್ಲ ಜೊತೆಗೆ ಸಿಕ್ಬಿಟ್ರೆ ಇನ್ನೂ ಬೆಸ್ಟ್ ಇರುತ್ತಲ್ಲ ಅಂತ ಕೇಳಿದೆ. ಆಯ್ತು ಸರ್. ನೋಡೋಣ ರೀ ಬೇಕಾದ್ರೆ ಅದು ಮತ್ತೆ ನೋಡ್ಕೊಂಡು ಇದು ಮಾಡಿದ್ರ ಸರ್. ಓಕೆ. ಗಾಡಿ ಇರೋದು ಎಲ್ಲಿದು? ಗಾಡಿ ಇದು ಕೊಪ್ಪಳ ಜಿಲ್ಲೆ ಸರ್, ಹಲಗೇರಿ ಇದೆ ಸರ್. ಕೊಪ್ಪಳ ಜಿಲ್ಲೆ ಹಲಗೇರಿ? ಹ್ಞೂ ಸರ್. ಅಲ್ಲೇ ಇರುತ್ತೆ ಹಲಗೇರಾಗ? ಹಲಗೇರಿ ಐತೆ ಸರ್ ಅದು. ಓಕೆ. ಇವಾಗ ಒಟ್ಟು ರನ್ನಿಂಗ್ ಅಂತೂ ಚೆನ್ನಾಗಿದೆಯಲ್ಲ? ರನ್ನಿಂಗ್ ಚೆನ್ನಾಗೈತೆ ರೀ ಸರ್. ಅಲ್ರಿ, ನಾನು ಕಲ್ಗಟ್ಟಿಯಿಂದ ಗಜೇಂದ್ರಗಢದಿಂದ ಒಳ್ಳೆ ರಾಣೆಬೆನ್ನೂರು ಸರ್. ಎಲ್ಲ ಸೇರಿ ಒಂದು 380 ಕಿಲೋಮೀಟರ್ ಇದೆ ಸರ್ ಅದು. ಹಾಂ. ಅಲ್ಲಿಗೆ ಹೋಗಿ ಮಾಡ್ಕೊಂಬಂದೀನಿ ಸರ್ ಒಳ್ಳೆ. ಓಕೆ. ಗಾಡಿ ಏನ್ರಿ ಸರ್, ಸೀದಾ ತೊಗೊಂಡು ಬಿಸ್ನೆಸ್ ಮಾಡೋದು ಅಷ್ಟ, ಏನು ಕೆಲಸ ಇಲ್ಲ. ಪಾಪ ಅವ್ರು ತೊಗೊಂಡಿರೋದು ಪಾಪ ತಲೆಗೆ ಏನು ಇಟ್ಕೊಂಡು ಮಾಡೋದು ಬೇಡ್ರಿ, ನಾನೇ ಹೇಳ್ಬಿಡ್ತೀನಿ ಎಲ್ಲ. ಸರಿ. ಈಗ ಏನು ಹೇಳ್ತೀರಿ ರೇಟ್ ಅದಕ್ಕೆ? ಸರ್ 240 ಹೇಳ್ತೀನಿ ಸರ್. ಬೇಕಾದ್ರೆ ನಿಮ್ಮ ಕಡೆಯಿಂದ ಬಂದರೆ ಒಂದು 10 ಹೆಚ್ಚು ಕಡಿಮೆ ಕೊಡೋಣ ಸರ್. 240 ಹೇಳ್ತಿದ್ದೀರಾ? ಹ್ಞೂ ಸರ್.
ನೆಗೋಷಿಯಬಲ್ ಆಗುತ್ತೆ. ಹ್ಞೂ ಸರ್. ಓಕೆ, ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ನಮ್ಮ ಕಡೆಯಿಂದ? ಒಂದು 10 ಬಿಡ್ತೀರಾ, ಒಂದು 15 ಬಿಡ್ತೀರಾ, 20 ಬಿಡ್ತೀರಾ? ಇಲ್ರಿ ಸರ್, 10 ರೀ ಸರ್, ಯಾಕಂದ್ರೆ ಈಗೆಲ್ಲ ಮಾಲ್ ಕಾಸ್ಟ್ಲಿ ಐತ್ರಿ, ನಿಮ್ಗೆ ಗೊತ್ತೈತ್ರಿ. ಹಾಂ. ಅದಕ್ಕೆ ಈ ಕಡ್ಸ್ಕೊಂಬರಕ್ಕೆ 75,000 ಬಾವಡಿ. ಅದು ಹೆಂಗಂದ್ರೆ ನಮ್ಮ ಬಾವಡಿ ಕೊಟ್ಟು ಸರ್ ಅದು. ಹ್ಞೂ ಈಗ ನಮ್ಮ ಬಾವಡಿ ಪೂರ್ತಿ ಇದ್ದದ್ದು ಕೊಟ್ಟು ಸರ್ ಮಾಡ್ಕೊಂಬಂದ್ರೆ ಅದ್ರ ಲೆಕ್ಕ ಹಿಡ್ಕೊಂಡ್ರೆ ಒಂದು 95 ತನಕ ಹೋಗುತ್ತೆ ಸರ್. ಓಕೆ ಓಕೆ ಓಕೆ. ಅದಕ್ಕೆ ನಿಮ್ಮ ಇದ್ರ ಕಡೆಯಿಂದ ಬಂದ್ರೆ ಒಂದು 10 ಹೆಚ್ಚು ಕಡಿಮೆ ನೆಗೋಷಿಯಲ್ ಮಾಡಿಕೊಡ್ತೀವಿ ಸರ್. ಸರಿ ಸರ್, ಆಯ್ತು. ಇದೇ ನಂಬರ್ ಹಾಕ್ಲಾ? ಹಾಂ, ಇದೇ ನಂಬರ್ ಹಾಕ್ಬಿಡಿ ಸರ್. ಸರಿ ಸರ್, ಆಯಿತು. ಥ್ಯಾಂಕ್ಸ್ ಸರ್. ಓಕೆ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಓನರ್ ಕೊಟ್ಟಿದ್ದಾರೆ ಮಾಹಿತಿ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಸಹ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ, ಮೊಬೈಲ್ ನಂಬರ್, ಅದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದನೇ ಕ್ಲಿಯರ್ ಮಾಡ್ಕೊವಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೋದು ವೀಕ್ಷಕರೇ. ನೀವು ನಿಮ್ಮ ಗಾಡಿ ಫೋಟೋಸು ಡೀಟೇಲ್ಸ್ ಕಳಿಸಿದರೆ ಸಾಕು. ಮತ್ತು ನಿಮ್ಮದೇ ಅಂತಲ್ಲಿ ನಿಮ್ಮ ಫ್ಯಾಮಿಲಿ ಸರ್ಕಲ್ ಯಾರ್ದಾದ್ರು ಸೇಲ್ಗಿದ್ರೂ ಕೂಡ ನೀವು ರೆಫರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೋದು ವೀಕ್ಷಕರೇ. ಥ್ಯಾಂಕ್ ಯು.